ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಸಂಜೆಯಿಂದ ನನ್ನ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಫ್ರಿಡ್ಜ್ ಬುಕ್ ಮಾಡಿ ಬಂದಿದ್ದೀವಿ, ನಾಳೆ ಡೆಲಿವರಿ ಆಗುತ್ತೆ ಅಂತ. ಸೊ ಅದನ್ನೇ ಇವಾಗ ಡೆಲಿವರಿ ಮಾಡ್ತಾ ಇದ್ದಾರೆ. ಸೊ ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದರು, ಬಟ್ ಬಂದಿರಲಿಲ್ಲ. ಇವಾಗ ಡೆಲಿವರಿ ಕೊಟ್ಬಿಟ್ಟು ಹೋದರು. ಬಾಕ್ಸ್ ಸೈಜ್ ದೊಡ್ಡದಿದ್ದರಿಂದ ಲಿಫ್ಟಲ್ಲೆಲ್ಲ ತೊಗೊಂಬರೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ನನಗಂತೂ ತುಂಬ ಟೆನ್ಷನ್ ಕೂಡ ಆಯಿತು, ಬರುತ್ತೋ ಇಲ್ವೋ ಅಂತ. ಬಟ್ ಹೇಗೋ ಮ್ಯಾನೇಜ್ ಮಾಡಿಕೊಂಡು ತೊಗೊಂಬಂದು ಕೊಟ್ಟರು. ನಾವು ತೊಗೊಂಡಿರೋ ಫ್ರಿಜ್ಜು ಸ್ಯಾಮ್ಸಂಗ್ದು 350 ಲೀಟರ್ದು ತೊಗೊಂಡಿದ್ದು. ಸೊ ನಾನು ಲಾಸ್ಟ್ ಹೇಳಿದ್ದೆ ನಿಮಗೆ, ನಮ್ಮ ಹತ್ರ ಇದ್ದಿದ್ದು ಸಿಂಗಲ್ ಡೋರ್ ಫ್ರಿಜ್ಜು, ತುಂಬ ಚಿಕ್ಕ ಫ್ರಿಜ್ ಇದ್ದಿದ್ದು. ಸೊ ಅದರಲ್ಲಿ ಸ್ಪೇಸ್ ತುಂಬ ಕಮ್ಮಿ ಇತ್ತು. ನಾನು ಏನೇ ಒಂದು ಇಡೋದಾದರೂ ನನಗೆ ಜಾಸ್ತಿ ಐಟಮ್ಸ್ ಏನಾದರೂ ಇತ್ತು ಅಂದರೆ ತುಂಬ ಕಷ್ಟ ಆಗ್ತಿತ್ತು, ಅದರಲ್ಲಿ ಇಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಅವಾಗಿಂದ ಅನ್ಕೋತಿದ್ದೆ, ನೆಕ್ಸ್ಟ್ ಏನಾದರೂ ಫ್ರಿಜ್ ತೊಗೊಳ್ಳೋದಾದರೆ ಡಬಲ್ ಡೋರ್ ಫ್ರಿಜ್ಜೇ ತೊಗೊಳ್ಳೋದು ಅಂತ. ಸೊ ಅದಕ್ಕೆ ಇದನ್ನು ತೊಗೊಂಡ್ವಿ. ಸ್ಟಾರ್ಟಿಂಗಲ್ಲಿ ಒಂದು ಶಾಪಿಗೆ ಹೋದ್ವಿ. ಅಲ್ಲೇನಂದರೆ ಅಷ್ಟೆಲ್ಲ ಕಲೆಕ್ಷನ್ಸ್ ಇರಲಿಲ್ಲ. ಅವ್ರೇನಂದರೆ ಬರೀ ಒಂದು ಬ್ರ್ಯಾಂಡನ್ನೇ ಜಾಸ್ತಿ ಪ್ರಮೋಟ್ ಮಾಡ್ತಾಯಿದ್ರು. ನಾವು ಬೇರೆ ಫ್ರಿಜ್ ಬಗ್ಗೆ ಕೇಳಿದ್ರೆ ಅವರೇನು ಎಕ್ಸ್ಪ್ಲೇನೇ ಮಾಡ್ತಾ ಇರಲಿಲ್ಲ. ಅದಕ್ಕೆ ಬೇಡ ಅಂತ ಇನ್ನೊಂದು ಶಾಪಿಗೆ ಹೋದ್ವಿ. ಸೊ ಅಲ್ಲೇನಂದರೆ ತುಂಬ ಚೆನ್ನಾಗಿ ಎಲ್ಲ ಬ್ರ್ಯಾಂಡದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅದಾದಮೇಲೆ ನಮಗೆ ಈ ಫ್ರಿಜ್ ಇಷ್ಟ ಆಯಿತು. ಲಾಸ್ಟ್ಗೆ ಇದನ್ನು ನಾವು ಬೈ ಮಾಡಿದ್ವಿ. ಸೊ ಇದು ಮೇಲ್ಗಡೆದು ಫ್ರೀಝರಲ್ಲಿ ಡೋರಲ್ಲೂ ಕೂಡ 2 ಶೆಲ್ಫ್ ಥರ ಕೊಟ್ಟಿದ್ದಾರೆ. ಸೊ ತುಂಬ ಸ್ಪೇಷಿಯಸ್ ಆಗಿದೆ. ಹಾಗೆಯೇ ಇದು ಕೆಳಗಡೆ ಸೆಕ್ಷನು. ಫಸ್ಟ್ ಇದರಲ್ಲಿ ಫ್ರೆಶ್ ರೂಮ್ ಅಂತ ಇದೆ. ಇದರಲ್ಲಿ ಹಾಲು ಮೊಸರು ಎಲ್ಲ ಇಡೋಕ್ಕಾಗತ್ತೆ ಅಂತ ಹೇಳಿದ್ದಾರೆ. ಸೊ ಅದರ ಕೆಳಗಡೆ 2 ದೊಡ್ಡ ಶೆಲ್ಫ್ ಕೊಟ್ಟಿದ್ದಾರೆ. ಸೊ ತುಂಬಾ ಸ್ಪೇಷಿಯಸ್ ಆಗಿದೆ. ನಾವು ಜಾಸ್ತಿ ಐಟಮ್ ಕೂಡ ಇದರಲ್ಲಿ ಇಡ್ಬೋದು. ಸೊ ಹಾಗೆಯೇ ಅದರ ಕೆಳಗಡೆ ಸೆಕ್ಷನಲ್ಲಿ ವೆಜಿಟೇಬಲ್ ಬಾಕ್ಸ್ ಇದೆ, ಅದು ಕೂಡ ತುಂಬಾ ದೊಡ್ಡದು. ಸೊ ಅದರಿಂದ ಅದರಲ್ಲೂ ಸಾಕಷ್ಟು ತರಕಾರಿ ಎಲ್ಲ ನಾವು ಇಡೋಕ್ಕಾಗತ್ತೆ. ಆಮೇಲೆ ಈ ಕಡೆ ಫ್ರಿಜ್ ಡೋರಲ್ಲಿ 3 ಶೆಲ್ಫ್ ಥರ ಕೊಟ್ಟಿದ್ದಾರೆ. ಕೆಳಗಡೆ ಒಂದು ಶೆಲ್ಫ್ಸ್ ಇದೆ. ಸೊ ಅದರಲ್ಲಿ ಬಾಟಲ್ಸ್ ಎಲ್ಲ ಇಡೋಕ್ಕೆ ಅಂತೆ. ಸೊ ಅದ್ರ ಮೇಲ್ಗಡೆ ಮೊಟ್ಟೆ ಎಲ್ಲ ಇಡೋಕ್ಕೆ ಅಂತ ಟ್ರೇ ಥರ ಕೊಟ್ಟಿದ್ದಾರೆ. ಸೊ ಅದ್ರ ಮೇಲ್ಗಡೆ ಇನ್ನೊಂದು ಶೆಲ್ಫ್ ಥರ ಇದೆ. ಸೊ ನನಗೆ ಒಂದು ಇದಾಗಿಲ್ಲ ಅಂದರೆ ಇದು ಡೋರಲ್ಲಿ ಬರೀ 3 ಶೆಲ್ಫ್ಸ್ ಇದೆ. ಅಟ್ಲೀಸ್ಟ್ ಒಂದು ಎಕ್ಸ್ಟ್ರಾ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನಗೆ ಅನ್ನಿಸ್ತು. ಬಟ್ ಓವರ್ ಆಲ್ ಹೇಳೋದಾದರೆ ತುಂಬ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದನ್ನು ನೆಕ್ಸ್ಟ್ ನೀಟಾಗಿ ಆರ್ಗನೈಸ್ ಮಾಡಿ ಅದರ ವಿಡಿಯೋ ಕೂಡ ನಾನು ಹಾಕ್ತೀನಿ. ಸದ್ಯಕ್ಕೆ ಇಷ್ಟು ವಿಡಿಯೋನ ನಾನು ಹಾಕಿದ್ದೀನಿ. ಹಾಗೆಯೇ ಹೊಸ ಫ್ರಿಜ್ ಬಂದಿರೋ ಲೆಕ್ಕದಲ್ಲಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಕುಲ್ಫಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲು ಒಂದು ಬಾಣಲೆಯಲ್ಲಿ ನಾನಿಲ್ಲಿ 2 ಲೀಟರಷ್ಟು ಹಾಲನ್ನು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಗಟ್ಟಿ ಹಾಲನ್ನು ತೊಗೊಳ್ಳಿ. ನಂತರ ಇದನ್ನು ಸ್ಟವಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಎಷ್ಟು ಕುದಿಸ್ಬೇಕು ಅಂದರೆ 2 ಲೀಟರ್ ಇದ್ದಿದ್ದು ಹಾಲು 1 ಲೀಟ್ರ್ ಆಗೋವಷ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಸ್ಕೋಬೇಕು. ಇನ್ನು ಇದು 1 ಲೀಟ್ರ್ ತನಕ ಕುದಿಸ್ತೀವಲ್ವ, ಅದ್ರ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಇರುತ್ತಲ್ವ, ಸೊ ಅದನ್ನು ಹಾಲು ಇಲ್ಲ ನೀರಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಹಾಲು ಇನ್ನೂ ತುಂಬ ಗಟ್ಟಿ ಆಗ್ತಾ ಬರುತ್ತೆ, ಬೇಗ ಗಟ್ಟಿ ಆಗುತ್ತೆ. ನಂತರ ಇದಕ್ಕೆ ನಾನಿಲ್ಲಿ 1.5 ಕಪ್ಪಷ್ಟು ಸಕ್ಕರೆ, ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಬಿಡಿ. ನಾನು ಮುಂಚೆ ಇದೇ ಥರ ಕುಲ್ಫಿನ ಮಾಡ್ತಾ ಇದ್ದಿದ್ದು. ತುಂಬ ಈಸಿಯಾಗಿದೆ ಇದನ್ನು ಮಾಡೋದು. ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಅಂಗಡಿಗಳಲ್ಲೆಲ್ಲ ಸಿಗುತ್ತಲ್ವ, ಅದೇ ಥರ ಟೇಸ್ಟ್ ಇರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ನೋಡ್ಬೋದು ಇದಾಗಿದೆ. ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿದ್ದೀನಿ, ಯಾಕಂದರೆ ಅದರಲ್ಲೇ ಬಿಟ್ಟರೆ ಕಂಪ್ಲೀಟಾಗಿ ಡ್ರೈ ಆಗಿಬಿಟ್ಟು ಆಮೇಲೆ ವಾಶ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಬೇರೆ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಇದನ್ನು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡಿ. ನಾನು ಇದನ್ನು ಒಂದು ಸ್ವಲ್ಪ ಫ್ಯಾನ್ ಅಡಿಗೆ ಇಟ್ಬಿಡ್ತೀನಿ. ಇನ್ನು ಈ ಮಿಶ್ರಣ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದೆಲ್ಲನ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನಂತರ ಇದನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಒಂದು 10 ಸೆಕೆಂಡ್ಸ್ ಅಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. 1-2-3 ಸುತ್ತು ತಿರುಗಿಸಿದ್ರೆ ಸಾಕಾಗುತ್ತೆ. ನಂತರ ಇದನ್ನು ನಾವು ಇವಾಗ ಕುಲ್ಫಿ ಮೋಲ್ಡ್ ಇರುತ್ತಲ್ವ, ಸೊ ಅದಕ್ಕೆ ಹಾಕೋತಾ ಇದ್ದೀವಿ. ಬೇಕಾದರೆ ಅದರ ಮೇಲ್ಗಡೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಸಣ್ಣಗೆ ಹೆಚ್ಚಿಬಿಟ್ಟು ಇದಕ್ಕೆ ಹಾಕೋಬೋದು. ಅದೂ ಚೆನ್ನಾಗಿರುತ್ತೆ. ತಿನ್ನೋವಾಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಸಿಗ್ತಾ ಇರುತ್ತಲ್ವ, ಚೆನ್ನಾಗಾಗತ್ತೆ. ನಂತರ ಇದರ ಮುಚ್ಚಿಬಿಟ್ಟು ಫ್ರೀಝರಲ್ಲಿ ಇಟ್ಬಿಡಿ. ಅದು ಕಂಪ್ಲೀಟಾಗಿ ಗಟ್ಟಿಯಾಗತ್ತಲ್ವ. ನಂತರ ಇದನ್ನು ತಿಂದರೆ ಆಯಿತು. ತುಂಬ ಚೆನ್ನಾಗಿತ್ತು ಟೇಸ್ಟು. ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು. ಇನ್ನು ಕುಲ್ಫಿ ಮೋಲ್ಡ್ಗೆ ಹಾಕಿಬಿಟ್ಟು ಉಳಿದಿರೋ ಒಂದು ಸ್ವಲ್ಪ ಮಿಶ್ರಣನ ನಾನು ಒಂದು ಗ್ಲಾಸ್ ಟಿಫಿನ್ ಬಾಕ್ಸ್ಗೆ ಹಾಕಿಬಿಟ್ಟು ಸೊ ಅದನ್ನು ಕೂಡ ಫ್ರೀಝರಲ್ಲಿ ಇಟ್ಬಿಟ್ಟೆ.
ಸೊ ಇವಾಗ ಇದಾಗಿದೆ. ಸೊ ಇದನ್ನು ಫಸ್ಟಿಗೆ ಒಂದು ಸ್ವಲ್ಪ ನೀರಲ್ಲಿ ಇಟ್ಬಿಟ್ಟು ನಂತರ ಇದನ್ನು ಈ ಥರ ತೆಗೆದ್ರೆ ಆಯಿತು. ತುಂಬ ಈಸಿಯಾಗಿ ಬರುತ್ತೆ. ನೀವು ಹಾಗೆ ತೆಗೆದ್ರೆ ಸ್ವಲ್ಪ ಬರೋದು ಸ್ವಲ್ಪ ಕಷ್ಟ. ಬಟ್ ಒಂದು ಸ್ವಲ್ಪ ಹೊತ್ತು ಇದು ಈ ಟ್ರೇನ ನೀರಲ್ಲಿ ಇಟ್ಬಿಟ್ಟು, ಅಂದರೆ ಜಾಸ್ತಿ ಏನು ಬೇಡ, ಒಂದು 10 ಸೆಕೆಂಡ್ಸ್ ನೀರಲ್ಲಿ ಇಟ್ಟರೆ ಸಾಕು. ನಂತರ ಈ ಥರ ತೆಗೆದ್ರೆ ಈಸಿಯಾಗಿ ನಿಮಗೆ ಬರುತ್ತೆ. ನೀವು ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾವು ಸಂಜೆ ಹೊತ್ತು ಒಂದು ಸ್ವಲ್ಪ ಹೊರಗಡೆ ಹೋಗಿದ್ವಿ. ಅಪ್ಪ ಅಮ್ಮ ಬಂದಾಗಿಂದ ನಾವು ಹೊರಗಡೆ ಹೋಗಿದ್ದು ಅಂದರೆ ಒಂದು ಡಿ-ಮಾರ್ಟ್ಗೆ ಹೋಗಿದ್ದೀವಿ. ಆಮೇಲೆ ಫ್ರಿಜ್ ಬೈ ಮಾಡೋಕ್ಕೆ ಅಂತ ಹೋಗಿದ್ದು. ಬೇರೆ ಎಲ್ಲೂ ಕರ್ಕೊಂಡೇ ಹೋಗಿರಲಿಲ್ಲ ಅವರನ್ನು. ಯಾಕಂದರೆ ನನ್ನ ಹಸ್ಬೆಂಡ್ ಯಾವಾಗಲೂ ಬ್ಯುಸಿ ಇರ್ತಾರೆ. ನಾನು ಎಲ್ಲಾದರೂ ಹೋಗೋದು ಅಂದರೆ ನಾವು ಟ್ಯಾಕ್ಸಿ ಮಾಡ್ಕೊಂಡು ಹೋಗಬೇಕು. ಅಲ್ಲೇ ನನಗೆ ಗೊತ್ತಿರಬೇಕಲ್ವ ಎಲ್ಲಿ ಹೋಗೋದು ಅನ್ನೋದು. ಇಲ್ಲಿ ಬಂದಾಗಿಂದ ನಾವು ಹೊರಗಡೆ ಅಷ್ಟು ಹೋಗಿಲ್ಲ, ಮನೆಯಲ್ಲೇ ಜಾಸ್ತಿ ಇರ್ತೀವಿ. ಇನ್ನು ನಾವು ಹೋಗ್ತಾ ಇರೋದು ಒಂದು ದೇವಸ್ಥಾನಕ್ಕೆ. ಇದನ್ನು ಜಗನ್ನಾಥ ದೇವಸ್ಥಾನ ಅಂತ ಕರೀತಾರೆ. ಇದು ಪುರಿ ಜಗನ್ನಾಥ ದೇವಸ್ಥಾನ ಇದೆ ಅಲ್ವಾ, ಅದರದ್ದು ರೆಪ್ಲಿಕಾ ಅಂತೆ. ಅಂದರೆ ನೋಡೋಕ್ಕೆ ಅದ್ರ ಥರನೇ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ರು. ಸೊ ಹೋಗ್ಬಿಟ್ಟು ನೋಡೋಣ ಒಂದ್ಸಲ ಅಂತ ಇವಾಗ ಹೊರಟಿದ್ದೀವಿ. ನಾವು ಅಲ್ಲಿ ರೀಚ್ ಆಗುವಾಗಲೇ ತುಂಬ ಲೇಟ್ ಆಯಿತು. ಅಲ್ಲದೆ ಸಿಕ್ಕಾಪಟ್ಟೆ ರಶ್ ಬೇರೆ ಇತ್ತು. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೇಮ್ ಪುರಿ ಜಗನ್ನಾಥ ದೇವಸ್ಥಾನ ಇದೆಯಲ್ವ, ಅದೇ ಥರ ಇದನ್ನು ಕಟ್ಟಿದ್ದಾರೆ. ಅಲ್ಲಿ ಹೋಗಲಿಕ್ಕೆ ಆಗದಿರೋರು ಅಟ್ಲೀಸ್ಟ್ ಇಲ್ಲಿ ಹೋದ್ರೂ ಒಂದು ಖುಷಿ ಇರುತ್ತಲ್ವ, ಅಲ್ಲಿ ಹೋಗಿದ್ದೀವಿ ಅನ್ನೋದು ಅಂತಲೇ ಹೇಳ್ಬೋದು. ನಾವು ಸ್ಟಾರ್ಟಿಂಗ್ ಹೋದ ತಕ್ಷಣ ಒಂದು ಸ್ವಲ್ಪ ಫೋಟೋ ವಿಡಿಯೋ ಎಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಹೊರಗಡೆ ಇದೆ ಜಾಸ್ತಿ ನೋಡ್ತಾ ಇದ್ವಿ, ಒಳಗಡೆ ಆಮೇಲೆ ಹೋಗ್ಬೋದು ಅಂತ. ಬಟ್ ಆಮೇಲೆ ನೋಡೋಕೆ ಹೋದರೆ ತುಂಬ ದೊಡ್ಡ ಕ್ಯೂ ಇತ್ತು. ನಾವು ಕ್ಯೂ ನೋಡೇ ಇರಲಿಲ್ಲ. ಅಟ್ಲೀಸ್ಟ್ ಬಂದಾಗಲೇ ಕ್ಯೂವಲ್ಲಿ ನಿಂತಿದ್ರೆ ಒಂದು ಸ್ವಲ್ಪ ಬೇಗ ಒಳಗಡೆ ಹೋಗ್ಬೋದಿತ್ತು ಅಂತ ಅನ್ಕೋತೀನಿ. ಬಟ್ ಕ್ಯೂ ನೋಡಿರಲಿಲ್ಲ. ಆಮೇಲೆ ಕ್ಯೂವಲ್ಲಿ ನಿಂತ್ವಿ. ಆಲ್ಮೋಸ್ಟ್ 1 hour ಕ್ಯೂವಲ್ಲೇ ಹೋಯಿತು ನಮ್ಮದು, ಅಷ್ಟು ದೊಡ್ಡ ಕ್ಯೂ ಇತ್ತು. ಒಳಗಡೆದು ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಪರ್ಮಿಷನ್ ಇರಲಿಲ್ಲ. ಫೋಟೋ ವಿಡಿಯೋಸ್ ಆರ್ ನಾಟ್ ಅಲೌಡ್ ಅಂತ ಹಾಕಿದ್ರು. ಸೊ ಅದಕ್ಕೆ ಬರೀ ಹೊರಗಡೆದು ವಿಡಿಯೋ ಅಷ್ಟೇ ಹಾಕಿದ್ದೀನಿ.